ನಮಸ್ಕಾರ. ನನ್ನ ಹೆಸರು ಶಿವಾನಂದ್ ಕುಂಬಾರ್ ಅಂಥೇಳಿ. ನಾನು ಧಾರವಾಡದಿಂದ ಬಂದಿದ್ದೀನಿ. ರಾಜೀವ್ ದೀಕ್ಷಿತರ ಈ ಸ್ವದೇಶಿ ಕಾರ್ಯದಲ್ಲಿ ನಾನು ಒಂದು 25 ವರ್ಷದಿಂದ ತೊಡಸ್ಕೊಂಡಿದ್ದೀನಿ. ಈ ಸ್ವದೇಶಿ ಮಳಿಗೆಯನ್ನು ಏನು ಆರಂಭ ಮಾಡ್ತಾ ಇದ್ದೀವಿ ಇಲ್ಲಿ ಕಲಬುರಗಿಯಲ್ಲಿ, ಇದು ರಾಜೀವ್ ದೀಕ್ಷಿತರ ಒಂದು ವಿಚಾರದಿಂದ ಪ್ರೇರಣೆ ಪಡೆದು ಇದು 3ನೇ ಮಳಿಗೆ. ಇದು ಕರ್ನಾಟಕದ ಅತ್ಯಂತ ದೊಡ್ಡ ಸ್ವದೇಶಿ ಮಳಿಗೆ ಇಲ್ಲಿ ಸ್ಥಾಪನೆ ಆಗ್ತಾ ಇದೆ. ಸೊ ಕಾರಣ ಏನಂತಂದರೆ, ಇಲ್ಲಿ ಸ್ವದೇಶಿ ವಿಚಾರಧಾರೆ ಇರುವಂಥ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ ಮತ್ತು ಈ ಸ್ವದೇಶಿ ವಿಚಾರಕ್ಕೆ ಮಾರು ಹೋದಂಥ ಜನ ಇಲ್ಲಿ ಸ್ವದೇಶಿ ವಸ್ತುಗಳನ್ನು ಹುಡುಕೊಂಡು ಬರ್ತಾರೆ. ಅದಕ್ಕೋಸ್ಕರ ಈ ಒಂದು ಮಳಿಗೆಯಲ್ಲಿ ಈಗ ಆಲ್ರೆಡಿ 3ನೇ ಮಳಿಗೆ ದೊಡ್ಡದು. ಆಮೇಲೆ ಈಗ ಇರುವಂಥ ಮಳಿಗೆಗಳಲ್ಲಿ ಬೇಕಾದಷ್ಟು ವ್ಯಾಪಾರ ಆಗುತ್ತೆ. ಆಮೇಲೆ ಈ ವಿದೇಶಿ ವಸ್ತುಗಳನ್ನು ಏನು ಖರೀದಿ ಮಾಡ್ತಾರೆ, ಆವಾಗ ನಮ್ಮ ದೇಶದ ಹಣ ಮತ್ತು ಅದು ವಿದೇಶಕ್ಕೆ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ದೇಶದ ಹಣ ನಮ್ಮ ದೇಶದಲ್ಲೇ ಉಳಿಬೇಕು, ನಮ್ಮ ದೇಶದ ಜನರಿಗೆ ಅನುಕೂಲ ಆಗಬೇಕು. ಹಾಗಾಗಿ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸಬೇಕು ಅಂತ ಶ್ರೀ ರಾಜೀವ್ ದೀಕ್ಷಿತರು ಸುಮಾರು 3 ದಶಕದ ಹಿಂದೆ ಏನು ಸ್ವದೇಶಿ ಆಂದೋಲನವನ್ನು ಶುರು ಮಾಡಿದರು. ಆ ಆಂದೋಲನ ಇಲ್ಲಿ ಕಲಬುರಗಿ ಭಾಗದಲ್ಲಿ ಬಹಳ ದೊಡ್ಡ ಒಂದು ಕ್ರಾಂತಿಯನ್ನು ಎಬ್ಬಿಸಿತು. 2015ರಲ್ಲಿ ಈ ಮಳಿಗೆಗಳ ಆರಂಭವಾದವು. ಸೊ ಅಲ್ಲಿಂದ 8 ವರ್ಷದಲ್ಲಿ ಇದು 3ನೇ ಮಳಿಗೆ. ಇಲ್ಲಿ ಏನಪ್ಪ ಅಂದರೆ ಎಲ್ಲ ಜನ ಬರಬೇಕು, ನಮ್ಮ ದೇಶದ ವಸ್ತುಗಳನ್ನು, ನಮ್ಮ ದೇಶದ ಜನರಿಂದ ತಯಾರಾದಂಥದ್ದು, ನಮ್ಮ ದೇಶದ ಜನ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಸೊ ಇಂಥ ಒಂದು ವಸ್ತುಗಳನ್ನು ಖರೀದಿ ಮಾಡಿದರೆ ದೇಶಕ್ಕೂ ಒಳ್ಳೆಯದು. ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಜನರಿಗೆ ಹೆಚ್ಚು ಕೆಲಸ ಸಿಗ್ತಾ ಹೋಗುತ್ತೆ. ಸೊ ಅದು ಒಂದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ವಿದೇಶದ ವಸ್ತುಗಳಲ್ಲಿ ಕ್ವಾಲಿಟಿ ಕೂಡ ಇಲ್ಲ. ಸ್ವದೇಶಿ ವಸ್ತುಗಳಲ್ಲಿ ಮತ್ತು ದೇಸಿ ವಸ್ತುಗಳಲ್ಲಿ ಬಹಳ ಕ್ವಾಲಿಟಿನೂ ಇದೆ. ವೈಜ್ಞಾನಿಕವಾಗಿಯೂ ಕೂಡ ಉತ್ತಮವಾದ ಆರೋಗ್ಯಕ್ಕೆ ಉತ್ತಮವಾದಂಥದ್ದು ಅಂತ ಗೊತ್ತಿದೆ ಜನರಿಗೆ ಈಗ. ಸೊ ಹಾಗಾಗಿ ನಾವು ಹೆಚ್ಚು ಸ್ವದೇಶಿ ವಸ್ತುಗಳನ್ನು ಬಳಸಬೇಕು. ಆ ವಸ್ತುಗಳೆಲ್ಲ ಇಲ್ಲಿ ಅವೈಲೇಬಲ್ ಇದಾವೆ. ಮೊದಲು ಏನಾಕಿತ್ತು ಅಂತಂದರೆ, ವಿದೇಶಿ ವಸ್ತುಗಳ ಬದಲಾಗಿ ಸ್ವದೇಶಿ ವಸ್ತುಗಳು ಯಾವಪ್ಪ ಅಂತ ಒಂದು ಪ್ರಶ್ನೆ ಇರೋದು. ಈಗ ಅಂತಹ ಪ್ರಶ್ನೆಗೆ ಉತ್ತರ ಇದೆ. ಪ್ರತಿಯೊಂದು ವಿದೇಶಿ ವಸ್ತುವಿಗೆ ಅದರ ಸಮಾನಾಂತರವಾದಂಥ ಅಥವಾ ಅದಕ್ಕಿಂತ ಉತ್ಕೃಷ್ಟವಾದಂಥ ಮತ್ತು ಬೆಲೆಯಲ್ಲಿ ಕಡಿಮೆ ಆದಂಥ, ಗುಣದಲ್ಲಿ ಉತ್ಕೃಷ್ಟ ಬೆಲೆಯಲ್ಲಿ ಕಡಿಮೆ ಆಗುವಂತಹ ವಸ್ತುಗಳು ಈ ಸ್ವದೇಶಿ ಮಳಿಗೆಯಲ್ಲಿ ಸಿಗ್ತಾ ಇದ್ದಾವೆ. ಹಾಗಾಗಿ ಎಲ್ಲ ಜನ ವಿಶೇಷವಾಗಿ ಕಲಬುರಗಿ ಮತ್ತು ಸುತ್ತಮುತ್ತ ಇರುವಂಥ ಎಲ್ಲರೂ ಈ ಮಳಿಗೆಯಲ್ಲಿ ಬಂದು ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡಬೇಕು. ಅದರಿಂದ ಇಲ್ಲಿ ಲೋಕಲ್ ಪ್ರಾಡಕ್ಟ್ಸ್, ದೇಸಿ ಮತ್ತು ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಲೋಕಲ್ ಜನರಿಗೆ ಬಹಳ ಲಾಭ ಆಗ್ತದೆ, ದೇಶಕ್ಕೂ ಲಾಭ ಆಗ್ತದೆ. ಸೊ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಹೇಳ್ತೀನಿ, ಎಲ್ಲ ಜನ ಸ್ವದೇಶಿ ವಸ್ತುಗಳತ್ತ ಗಮನ ಕೊಡಬೇಕು. ಆಮೇಲೆ ವೋಕಲ್ ಫಾರ್ ಲೋಕಲ್, ಈಗ ಹೊಸದಾಗೆಲ್ಲ ಹೇಳ್ತೀವಿ ವೋಕಲ್ ಫಾರ್ ಲೋಕಲ್ ಅಂತ ಹೇಳ್ತೀವಿ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಇವು ಎಲ್ಲ ಸ್ವದೇಶಿಯ ಅದೇ ಪರಿಭಾಷೆಗಳನ್ನು ಉಳ್ಳಂಥ ಏನು ಅಂತಂದರೆ ಒಂದು ಕಾನ್ಸೆಪ್ಟ್. ಸೊ ದೇಶ ಮುಂದುವರಿಬೇಕು ಅಂತಂದರೆ, ಜನ ಮುಂದೆ ಬರಬೇಕು ಅಂತಂದರೆ, ಯುವಕರು ಮುಂದೆ ಬರಬೇಕಂತಂದರೆ, ಇಂದ ಏನು ಯುವಕರು ಸಾಧನೆ ಮಾಡಿದ್ದಾರೆ ಇವರಿಗೆ ಬೆನ್ನೆಲುಬಾಗಿ ನಾವೆಲ್ಲ ನಿಲ್ಲೋಣ ಅಂತ ಹೇಳ್ತಾ, ಕಲಬುರಗಿ ಜನ ಇಲ್ಲಿ ಬಂದು ಎಲ್ಲ ವಸ್ತುಗಳನ್ನು ನೋಡಿ ಖರೀದಿ ಮಾಡಿದರೆ ಇದಕ್ಕೆ ಬಹಳ ಒಂದು ದೊಡ್ಡ ಬೆಂಬಲ ನೀವು ನೀಡಿದಂಗೆ ಆಗುತ್ತೆ ಅಂತ ಹೇಳಿ, ನೀವೆಲ್ಲರೂ ಈ ಸ್ವದೇಶಿ ಅಂಗಡಿಗೆ ಬನ್ನಿ, ಸ್ವದೇಶಿ ಮಳಿಗೆಗೆ ಬನ್ನಿ ಅಂತ ನೀವು ನಾಳೆ ಈ ಸ್ವದೇಶಿ ದೊಡ್ಡ ಮಳಿಗೆ, ಕರ್ನಾಟಕದ ಅತಿ ದೊಡ್ಡ ಮಳಿಗೆ ಇಲ್ಲಿ 16,000 ಸ್ಕ್ವೇರ್ ಫೀಟಲ್ಲಿ ಓಪನ್ ಆಗ್ತಾ ಇದೆ. ಹಾಗಾಗಿ ತಮಗೆಲ್ಲರಿಗೂ ಏನು ಅಂತಂದರೆ ಇಲ್ಲಿ ಈ ಸ್ವದೇಶಿ ಮಳಿಗೆಗೆ ಸ್ವಾಗತವನ್ನು ಕೋರ್ತು. ಬಸವೇಶ್ವರ ಹಾಸ್ಪಿಟಲ್, ಸೇಡಂ ರಸ್ತೆ, ಬಸವೇಶ್ವರ ಹಾಸ್ಪಿಟಲ್ ಪಕ್ಕದಲ್ಲಿ ಇದು ಚಂದ್ರಕಾಂತ್ ಪಾಟೀಲ್ ಇದೇನಿದೆಯಲ್ಲ, ಚಂದ್ರಕಾಂತ್ ಪಾಟೀಲ್ ಶಾಲೆ ಆವರಣದಲ್ಲಿ ಈ ಒಂದು ಹೊಸ ಮಳಿಗೆ 16,000 ಸ್ಕ್ವೇರ್ ಫೀಟ್ ಅಂತ ಹೇಳಿ ಬಹಳ ದೊಡ್ಡ ಮಳಿಗೆ ಆರಂಭ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬರಬೇಕಂತ ಈ ಮೂಲಕ ನಾನು ವಿನಂತಿಸ್ತೀನಿ.